ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಬಿ ಕೆ ರಾಮ್ ಪ್ರವೀಣ್, ಜನತಾ ಆಯುರ್ವೇದ ಹಾಸನ. ಓಂ ನಮಾಮಿ ಧನ್ವಂತರಿಂ ಮಾತಿದೇವಂ ಸುರಾಸುರೈರ್ವಂದಿತ ಪಾದಪದ್ಮಂ ಲೋಕೆ ಜರಾರುಗ್ಭಯ ಮೃತ್ಯುನಾಶಂ ಧಾತಾರಮೇಶಂ ವಿವಿಧೌಷಧೀನ ಧನ್ವಂತರೇ ರಮಾನಾಥಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವರ್ತಾರಂ ವಂದೇ ಪೀಯೂಷದಾಯಕಂ. ಸರ್ವೇ ಜನಾಃ ಸುಖಿನೋ ಭವಂತೋ ಸರ್ವೇ ಸಂತು ನಿರಾಮಯಃ. ಓಂ ಶಾಂತಿ ಶಾಂತಿ ಶಾಂತಿ. ವೀಕ್ಷಕರೇ, ಇವತ್ತಿನ ದಿನಗಳಲ್ಲಿ ಅತಿ ಹೆಚ್ಚು ಜನರು, ಅದರಲ್ಲೂ ವಯಸ್ಸಾದವರು, ಮಂಡಿ ನೋವಿಂದ ಹೆಚ್ಚು ಬಳಲ್ತಾ ಇದ್ದಾರೆ. ಇದನ್ನು ಆಯುರ್ವೇದದಲ್ಲಿ ಸಂಧಿವಾತ ಅಂತ ಕರೀತಾರೆ. ಕೆಲವು ಆಯುರ್ವೇದ ವೈದ್ಯಕೀಯ ವಿದ್ಯಾರ್ಥಿಗಳು ನನ್ನ ಸಂಪರ್ಕ ಮಾಡಿ ಈ ಒಂದು ಸಂಧಿವಾತದ ಬಗ್ಗೆ ಹೇಳಿ ಅಂತ ಕೇಳ್ಕೊಂಡಿದ್ದಾರೆ. ಆದ್ದರಿಂದ ಅವರಿಗೂ ಒಂದು ಪರೀಕ್ಷೆಯಲ್ಲಿ ಅನುಕೂಲ ಆಗೋ ರೀತಿ ಹಾಗೂ ಜನಸಾಮಾನ್ಯರಿಗೂ ಇದರ ಬಗ್ಗೆ ಮಾಹಿತಿ ಸಿಗಲಿ ಅನ್ನೋ ಉದ್ದೇಶದಿಂದ ಈ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಹಾಗಾಗಿ ಈ ಒಂದು ಸಂಧಿವಾತ ಅನ್ನೋದನ್ನು ಆಸ್ಟಿಯೋ ಆರ್ಥ್ರೈಟಿಸ್ ಅಂತ ಕರೀತಾರೆ, OA ಅಂತ ಕರೀತಾರೆ, ವಾಯು ನೋವು ಅಂತ ಒಂದು ಕಾಮನ್ ಲೋಕಲ್ ಲ್ಯಾಂಗ್ವೇಜಲ್ಲಿ ಕರೀತಾರೆ. ಇವತ್ತಿನ ಒಂದು ದಿನಗಳಲ್ಲಿ ಭಾರತ ದೇಶದಲ್ಲಿ 80% ಜನರು ಈ ಒಂದು ಕಾಯಿಲೆಯಿಂದ ಬಳಲ್ತಾ ಇದ್ದಾರೆ. ಜಾಯಿಂಟ್ಸ್ ಪೇಯ್ನು, ಅದರಲ್ಲೂ ಪ್ರಮುಖವಾಗಿ ವೆಯ್ಟ್ ಬೇರಿಂಗ್ ಜಾಯಿಂಟ್ ಅಂತಂದರೆ ಮಂಡಿ, ಸೊಂಟ, ಈ ಒಂದು ಜಾಯಿಂಟ್ಸ್ಗಳಲ್ಲಿ ಪೇಯ್ನ್ ಜಾಸ್ತಿ ಇದೆ. ಈ 80% ಜನರು ಈ ಮಂಡಿ ನೋವಿಂದ ಬಳಲ್ತಾ ಇದ್ದರೆ ಅದರಲ್ಲಿ 20% ಜನರಿಗೆ ಅವರ ದೈನಂದಿನ ಚಟುವಟಿಕೆಗಳನ್ನ ಮಾಡ್ಕೊಳ್ಳೋಕ್ಕಾಗ್ತಾ ಇಲ್ಲ. ಓಡಾಡಬೇಕಾದ್ರೆ ನೋವು ಬರ್ತದೆ, ಮಾಡಿ ಮೆಟ್ಲು ಹತ್ತಕ್ಕಾಗೋದಿಲ್ಲ, ಅಥವಾ ಅವರು ಶೌಚಾಲಯಕ್ಕೆ ಹೋಗಬೇಕಾದ್ರೆ ಕೂರ್ಕೊಳ್ಳೋಕ್ಕೆ ಆಗೋದಿಲ್ಲ, ಮಂಡಿ ನೋವು ಬರ್ತದೆ. ಹೀಗೆ ಹಲವಾರು ಒಂದು ಸಮಸ್ಯೆಯಿಂದ ಅವರು ಬಳಲ್ತಾ ಇದ್ದಾರೆ. ಇದಕ್ಕೆ ಈ ಒಂದು ಹಾಗಾದರೆ ಎಲ್ಲ ನೋವೇ ಆಸ್ಟಿಯೋ ಆರ್ಥ್ರೈಟಿಸ್ ಅಥವಾ ಸಂಧಿವಾತ ಅಂತಾರ? ಏನು ಇದರ ಒಂದು ಲಕ್ಷಣಗಳು ಏನು ಅನ್ನೋದನ್ನು ಮೊದಲಿಗೆ ತಿಳ್ಕೊಳ್ಳೋಣ. ಸಂಧಿವಾತ ಅನ್ನೋದನ್ನು ಚರಕಾಚಾರ್ಯರು ಚರಕ ಸಂಹಿತ ಚಿಕಿತ್ಸಾ ಸ್ಥಾನ 28ನೇ ಅಧ್ಯಾಯದಲ್ಲಿ ಸವಿವರವಾಗಿ ಹೇಳಿದ್ದಾರೆ. ಏನಂತಂದರೆ, ವಾತಪೂರ್ಣ ಧೃತಿಸ್ಪರ್ಶ ಶೋಥ ಸಂಧಿಗತೆ ಅನಿಲೆ ಪ್ರಸಾರಣ ಆಕುಂಚನೆಯೋ ಪ್ರವೃತ್ತಿಶ್ಚ ಸವೇದನ ಅಂತ ಹೇಳಿದ್ದಾರೆ. ಅಂದರೆ ಈ ಶ್ಲೋಕ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ವಿದ್ಯಾರ್ಥಿಗಳು ಗಮನಿಸಬೇಕು. ಇದರಲ್ಲಿ ಈ ಒಂದು ಶ್ಲೋಕನ ನೀವು ಬಾಯಿಪಾಠ ಮಾಡ್ತು ಅಂತಂದರೆ, ಅಥವಾ ಈ ಶ್ಲೋಕದಲ್ಲಿ ನೀವು ಒಂದು ಅರ್ಥ ತಿಳ್ಕೊಂಡು ನೀವು ಬರೀತು ಅಂತಂದರೆ ನೀವು ಎಕ್ಸಾಮ್ನಲ್ಲಿ ಚೆನ್ನಾಗಿ ನೀವು ಪಾಸಾಗಬಹುದು. ಇದರಲ್ಲಿ ಲಕ್ಷಣಗಳು ಎಷ್ಟು ಹೇಳಿದ್ದಾರೆ ಅಂತಂದರೆ, ವಾತಪೂರ್ಣ ಧೃತಿಸ್ಪರ್ಶ ಅಂದರೆ ಜಾಯಿಂಟ್ಸಲ್ಲಿ ಇದು ಆಸ್ಟಿಯೋ ಆರ್ಥ್ರೈಟಿಸ್ ಆಗೋದೇನು ಅಂತಂದರೆ, ಇಟ್ ಈಸ್ ಎ ಡಿಜನರೇಟಿವ್ ಜಾಯಿಂಟ್ ಡಿಸಾರ್ಡರ್ ಅಂತ ಹೇಳ್ತಾರೆ. ಡಿಜನರೇಟಿವ್ ಅಂತಂದರೆ ಕಡಿಮೆ ಆಗ್ತಾ ಬರುತ್ತೆ, ಡಿಜನರೇಷನ್ ಆಗ್ತಾ ಇರ್ತದೆ. ಅಂತಂದರೆ ಮೂಳೆ ಸವಿತಾ ಇರ್ತದೆ, ಕ್ಯಾಲ್ಶಿಯಂ ಕಮ್ಮಿ ಆಗಿರ್ತದೆ, ಮಾಂಸ ವೀಕ್ ಆಗ್ತಾ ಇರ್ತದೆ, ರಕ್ತ ಸಂಚಾರ, ನರ, ಮೂಳೆ, ಮಾಂಸ ಎಲ್ಲ ವೀಕ್ ಆಗ್ತಾ ಇರ್ತದೆ, ಟೆಂಡಾನ್ಸು, ಲಿಗಮೆಂಟ್ಸ್ ಎಲ್ಲ ವೀಕ್ ಆಗ್ತಾ ಇದ್ದಾಗ ಏನಾಗ್ತದೆ, ವಯಸ್ಸಾಗ್ತಾ ಮಂಡಿ ನೋವು ಬರ್ತದೆ. ಇದರ ಜೊತೆಗೆ ಅವರ ಆಹಾರ ವಿಹಾರ ಒಂದು ದಿನಚರಿಯಲ್ಲೂ ವ್ಯತ್ಯಾಸ ಆಗೋದ್ರಿಂದ ಮಂಡಿ ನೋವು ಬರ್ತದೆ. ವಾತಪೂರ್ಣ ಧೃತಿಸ್ಪರ್ಶ ಅಂತ ಹೇಳಿದರೆ, ವಾತಪೂರ್ಣ ಧೃತಿಸ್ಪರ್ಶ ಅಂತಂದರೆ ಏರ್ ಫಿಲ್ಡ್ ಬ್ಯಾಗ್. ನೀವು ಮಂಡಿನ ಈ ನೋಡಿದ್ರೆ ಯಾವ ರೀತಿ ಅವ್ರದ್ದಿರುತ್ತೆ ಅಂತಂದರೆ, ಈ ಗಾಳಿ ತುಂಬಿದ ಚೀಲ ಮುಟ್ದಂಗೆ ಆಗ್ತಾ ಇರ್ತದೆ. ವಾತಪೂರ್ಣ ಧೃತಿಸ್ಪರ್ಶ, ಈ ಬಲೂನ್ನಲ್ಲಿ ಮುಟ್ಟಿದಾಗ ಯಾವ ರೀತಿ ಒಂದು ಸೆನ್ಸೇಷನ್ ಇರುತ್ತೋ ಅದೇ ರೀತಿ ಈ ಮಂಡಿ ನೋವು ಅವ್ರು ಪರೀಕ್ಷೆ ಮಾಡಬೇಕಾದ್ರೆ ಮುಟ್ಟಿದ್ರೆ ಆ ರೀತಿ ಒಂದು ಸೆನ್ಸೇಷನ್ ಇರ್ತದೆ. ಸಂಧಿಶೂಲ, ಜಾಯಿಂಟ್ ಪೇಯ್ನ್ ಇರ್ತದೆ. ಸಂಧಿಶೋಫ, ಜಾಯಿಂಟ್ ಸ್ವಲ್ಪ ಸ್ವೆಲ್ಲಿಂಗ್ ಇರ್ತದೆ. ಜಾಯಿಂಟಲ್ಲಿ ಏನಾಗಿರ್ತದೆ ಅಂದರೆ ಜಾಯಿಂಟ್ ಲೈನ್ ಟೆಂಡರ್ನೆಸ್ ಅಂತ ಹೇಳ್ತಾರೆ, ಅಲ್ಲಿ ಮುಟ್ಟಿದ್ರೆ ತುಂಬಾ ನೋವು ಬರ್ತಾ ಇರ್ತದೆ ಅವ್ರಿಗೆ. ಪ್ರಸರಣ ಆಕುಂಚನೆಯೋ ಪ್ರವೃತ್ತಿಶ್ಚ ಸವೇದನ ಅಂತಂದರೆ ಸುಮ್ಮನೆ ಕೂತಿದ್ದಾಗ ಅವ್ರಿಗೆ ನೋವು ಅಷ್ಟು ಕಾಣಿಸ್ಕೊಳ್ಳೋದಿಲ್ಲ. ಪ್ರಸಾರಣ ಆಕುಂಚನ ಅಂತಂದರೆ ಫ್ಲೆಕ್ಷನ್ ಎಕ್ಸ್ಟೆನ್ಷನ್ ಅಂತ ಹೇಳ್ತಾರೆ, ಮಂಡಿ ಮಡ್ಸೋದು, ಮಂಡಿ ನೀಡೋದು. ಈ ಥರ ಮಾಡಿದಾಗ ಅವ್ರಿಗೇನಾಗ್ತದೆ ಅಂದರೆ ತುಂಬಾ ನೋವು ಕಾಣಿಸ್ಕೊಳ್ತದೆ. ಈ ಎಲ್ಲ ಒಂದು ಲಕ್ಷಣಗಳಿತ್ತು ಅಂತಂದರೆ ಇದನ್ನು ಆಸ್ಟಿಯೋ ಆರ್ಥ್ರೈಟಿಸ್
ಅಥವಾ ಸಂಧಿವಾತ ಅಂತ ಕರೀತಾರೆ. ಮಂಡಿಯವ್ರದ್ದು ಊದಿರ್ತದೆ, ಜಾಯಿಂಟ್ ದಪ್ಪ ಆಗಿರ್ತದೆ. ಇದನ್ನು ನಾವು ಯಾವ ರೀತಿ ನಾವು ಪರೀಕ್ಷೆ ಆಯುರ್ವೇದ ಮಾಡಬೇಕು ಅಂದರೆ ದರ್ಶನ, ಸ್ಪರ್ಶನ, ಪ್ರಶ್ನ ಅಂತ ಹೇಳ್ತಾರೆ. ದರ್ಶನ ಅಂದರೆ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಕೆಲವೊಬ್ಬರಿಗೆ ಮಂಡಿ ಈ ಥರ ಬಾಗಿರ್ತದೆ, ನೀವು ನೋಡಿರ್ಬೋದು, ಸ್ಟ್ರೈಟ್ ಇರೋದಿಲ್ಲ. ಕಾಲು ನಡೀತಾ ಎತ್ತಬೇಕು ಅಂತಂದರೆ ಮಂಡಿ ಈ ಜಾಯಿಂಟ್ಸು ದಪ್ಪ ಆಗಿರ್ತದೆ, ಬೆಂಡಾಗಿರ್ತದೆ, ಮಡ್ಸೋಕ್ಕಾಗೋದಿಲ್ಲ. ಶ್ರಮದಿಂದ ಓಡಾಡ್ತಾರೆ. ಮಾಡಿ ಮೆಟ್ಲು ಹತ್ತಬೇಕಾದ್ರೆ, ಇಳಿಬೇಕಾದ್ರೆ, ಶೌಚಾಲಯಕ್ಕೆ ಹೋಗಬೇಕಾದ್ರೆ ಇನ್ನೊಬ್ಬರ ಸಹಾಯ ಅವರಿಗೆ ಅಗತ್ಯವಾಗಿ ಬೇಕಾಗಿರ್ತದೆ. ಅದರ ಜೊತೆಗೆ ಈ ದರ್ಶನ, ಸ್ಪರ್ಶನ ಅಂತಂದರೆ ಮುಟ್ಟಿದಾಗ ನಮಗೇನು ಗೊತ್ತಾಗ್ತದೆ ಅಂದರೆ ಜಾಯಿಂಟ್ ಊದಿರೋದು ಗೊತ್ತಾಗ್ತದೆ. ಪ್ರಸರಣ ಆಕುಂಚನ, ಆವಾಗ ಕಾಲು ನೀಡಿ, ಡಾಕ್ಟ್ರು ನೀವು ನೋಡಿರ್ಬೋದು, ಕಾಲು ಮಡಚಿ ನೀಡಿ ಅಂತೆಲ್ಲ ಹೇಳ್ತಾರಲ್ಲ, ಆವಾಗ ಪೈನ್ ಬರ್ತಾ ಇರ್ತದೆ ಅವ್ರಿಗೆ. ಈ ಎಲ್ಲ ಪ್ರಶ್ನ ಅಂದರೆ ನಾವು ಡಾಕ್ಟ್ರು ಪ್ರಶ್ನೆ ಕೇಳಿದಾಗ ಈ ನೋವು ಬರ್ತಿರ್ತದೆ ಅವೆಲ್ಲ ಹೇಳ್ತಾರೆ. ಇದಕ್ಕೆ ಕಾರಣ ಏನು? ಈ ಥರ ಒಂದು ಜಾಯಿಂಟ್ಸ್ ಪೈನ್ ಆಗೋದಕ್ಕೆ ಕಾರಣ ಏನು ಅಂತಂದರೆ 2 ರೀತಿ ಕಾರಣ ಇದೆ. ಒಂದು ಧಾತುಕ್ಷಯಜನ್ಯ, ಆವರಣಜನ್ಯ. ಪ್ರಮುಖವಾಗಿ ಧಾತುಕ್ಷಯಜನ್ಯ. ಧಾತು ಅಂತಂದರೆ ಟಿಶ್ಯೂಸ್. ನಮಗೆ ಜಾಯಿಂಟಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ ಅದು ಡಿಜನರೇಟಿವ್ ಜಾಯಿಂಟ್ ಡಿಸಾರ್ಡರ್ ಅಂತ ಹೇಳಿದ್ದೀವಿ ಇದನ್ನು. ಆದ್ದರಿಂದ ಇದು ಪ್ರಮುಖವಾಗಿ ವಯಸ್ಸಾದ ಕಾಲದಲ್ಲೇ ಬರೋದು. ಯಾಕೆಂದರೆ ಮನುಷ್ಯ ಹುಟ್ಟಿದಾಗ ಕಫ ಪ್ರಧಾನ ಇರ್ತದೆ, ಮಧ್ಯ ವಯಸ್ಸಿನಲ್ಲಿ ಪಿತ್ತ ಪ್ರಧಾನ ಇರ್ತದೆ, ವಯಸ್ಸಾದ ನಂತರ ವಾಯು ಪ್ರಧಾನ ಇರ್ತದೆ. ಯಾವಾಗ ವಾಯು ಪ್ರಧಾನ ಇದು ವಯಸ್ಸಾದವರಲ್ಲೇ ಕಾಣಿಸ್ಕೊಳ್ಳೋದು ಹೆಚ್ಚು. ಯಾಕೆ ಅಂತಂದರೆ ಅವರಲ್ಲಿ ಅಂಗಾಂಗಗಳು ಸೌದಿರ್ತದೆ, ಜಾಯಿಂಟ್ಸಲ್ಲಿ ಪೇಯ್ನ್ ಎಲ್ಲ ಇರ್ತದೆ, ಕ್ಯಾಲ್ಶಿಯಂ ಅಂಶ ಕಡಿಮೆ ಆಗಿರ್ತದೆ, ಐರನ್ ಅಂಶ ಕಡಿಮೆ ಆಗಿರ್ತದೆ, ವೈಟಮಿನ್ B12 ಅಂಶ ಕಡಿಮೆ ಆಗಿರ್ತದೆ, ಆಹಾರ ಸರಿಯಾಗಿ ಸೇವನೆ ಮಾಡ್ತಾ ಇರೋದಿಲ್ಲ. ವಯಸ್ಸಾದ ಒಂದು ಕಾರಣ. ಈ ಎಲ್ಲ ಒಂದು ಕಾರಣಗಳಿಂದ ಈ ಒಂದು ಜಾಯಿಂಟ್ ಪೇಯ್ನ್, ಮಂಡಿ ನೋವು ಕಾಣಿಸ್ಕೊಳ್ಳೋದು ಸಾಮಾನ್ಯವಾಗಿಬಿಟ್ಟಿದೆ ಇವತ್ತಿನ ಒಂದು ದಿನಗಳಲ್ಲಿ. ಈ ರೀತಿ ಜಾಯಿಂಟ್ಸ್ ಪೇಯ್ನ್ ಬಂದಾಗ ಯಾವ ರೀತಿ ಅದನ್ನು ನಾವು ಕಾರಣಗಳು, ಯಾವ್ಯಾವ ಕಾರಣಗಳಿಂದ ಇದು ಬರ್ತದೆ ಅಂದರೆ ಆಹಾರಜ ಕಾರಣ, ವಿಹಾರಜ ಕಾರಣ ಹಾಗೂ ಮಾನಸಿಕ ಕಾರಣ. ಆಹಾರಜ ಕಾರಣ ನಾವು ತಗೊಂತು ಅಂತಂದರೆ ವಾತವರ್ಧಕ ಆಹಾರ ಅಂತಂದರೆ ವಾಯು ಪ್ರಧಾನವಾಗಿರ್ತಕ್ಕಂತಹ ಆಹಾರಗಳು ಅಂತಂದರೆ ಲಘು, ರೂಕ್ಷ, ಶೀತ ಆಹಾರ ಅಂತಂದರೆ ನಾನು ಈ ಟರ್ಮ್ಗಳನ್ನ, ಆಯುರ್ವೇದ ಟರ್ಮ್ಗಳನ್ನ ಏನಕ್ಕೆ ನಾನು ತಿಳಿಸ್ತಾ ಇದ್ದೀನಿ ಅಂತಂದರೆ ವಿದ್ಯಾರ್ಥಿಗಳಿಗೂ ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ ತಿಳಿಸ್ತಾ ಇದ್ದೀನಿ ವೀಕ್ಷಕರೇ. ಜೊತೆಗೆ ಜನಸಾಮಾನ್ಯರಿಗೂ ಇದರ ಒಂದು ಅರ್ಥ ಆಗಲಿ ಅನ್ನೋ ಥರ ನಾನು ಈ ಒಂದು ಸಂಚಿಕೆಯನ್ನು ಮಾಡಿದ್ದೀನಿ. ಲಘು ಅಂತಂದರೆ ಲೈಟಾಗಿರ್ತಕ್ಕಂತಹ ಆಹಾರ ಪದಾರ್ಥಗಳನ್ನ ಅತಿ ಹೆಚ್ಚು ಸೇವನೆ ಮಾಡೋದ್ರಿಂದ, ರೂಕ್ಷ ಅಂತಂದರೆ ಡ್ರೈ ಆಗಿರ್ತಕ್ಕಂತಹ ಆಹಾರ ಪದಾರ್ಥಗಳನ್ನ ಅತಿಯಾಗಿ ಸೇವನೆ ಮಾಡೋದ್ರಿಂದ, ಶೀತ ಅಂತಂದರೆ ತಣ್ಣನೆಗಿರ್ತಕ್ಕಂತಹ ಆಹಾರ ಪದಾರ್ಥಗಳನ್ನ ಅತಿಯಾಗಿ ಸೇವನೆ ಮಾಡೋದ್ರಿಂದ, ಹಾಗೂ ಪ್ರಮುಖವಾಗಿ ಕಾಳು ಬೇಳೆಗಳು ಅಂತಂದರೆ ಆಲೂಗೆಡ್ಡೆ, ಅಲಸಂದೆ ಕಾಳು, ತಡ್ನಿ ಕಾಳು, ಬಟಾಣಿ, ಈ ಒಂದು ಹುರುಳಿಕಾಳು, ಈ ಥರ ಒಂದು ಕಾಮನಿಂದ ಕಡಲೆ ಬೀಜ, ಈ ಥರ ಎಲ್ಲ ಒಂದು ಆಹಾರ ಪದಾರ್ಥಗಳನ್ನ, ಕಾಳು ಬೇಳೆಗಳನ್ನ ಅತಿಯಾಗಿ ಸೇವನೆ ಮಾಡೋದ್ರಿಂದ, ಇದರ ಜೊತೆಗೆ ಇದು ಆಹಾರಜ ಕಾರಣಗಳಾಯಿತು ಅಂತಂದರೆ ಆಹಾರಜ ಕಾರಣದಲ್ಲಿ ನೀರನ್ನು ಸರಿಯಾಗಿ ಕುಡಿಯೋದಿಲ್ಲ, ತಣ್ಣೀರು ಕುಡಿತಾರೆ, ಹೆಚ್ಚಾಗಿ ತಣ್ಣೀರು ಕುಡಿಯೋದ್ರಿಂದ. ಅದರ ಜೊತೆಗೆ ವಿಹಾರಜ ಕಾರಣಗಳಲ್ಲಿ ಪ್ರಮುಖವಾಗಿ ಏನು ಅಂತಂದರೆ ಸರಿಯಾದ ಸಮಯಕ್ಕೆ ಆಹಾರ ಸೇವನೆ ಮಾಡದೇ ಇರತಕ್ಕಂತಹದ್ದು. ಬೆಳಗ್ಗೆ ಉಪಹಾರದ ಸಮಯದಲ್ಲಿ ಸರಿಯಾದ ಟೈಮಿಗೆ ಉಪಹಾರ ಸೇವನೆ ಮಾಡ್ದಲೇ ಇರೋದು, ಮಧ್ಯಾಹ್ನ ಭೋಜನ ಸಮಯದಲ್ಲಿ ಸರಿಯಾಗಿ ಸೇವನೆ ಮಾಡ್ದಲೇ ಇರತಕ್ಕಂಥದ್ದು, ರಾತ್ರಿ ಭೋಜನ ವೇಳೆ ಅಷ್ಟೇ ಭೋಜನ ಸರಿಯಾಗಿ ಸೇವನೆ ಮಾಡ್ದಲೇ ಇರೋದ್ರಿಂದ ಈ ಒಂದು ಕಾಯಿಲೆ ಸಂಭವಿಸ್ತದೆ. ಇದರ ಜೊತೆಗೆ ಈ ಒಂದು ಭೋಜನ ಸಮಯದ ಜೊತೆಗೆ ನಿದ್ರೆ ಯಾವಾಗ ನೀವು ಸರಿಯಾಗಿ ಮಾಡೋದಿಲ್ಲ ಅಂತಂದರೆ ಅಕಾಲಿಕ ನಿದ್ರೆ, ದಿವಾ ಸ್ವಪ್ನ, ಬೆಳಗ್ಗೆ ಹೊತ್ತು ನಿದ್ದೆ ಮಾಡೋದ್ರಿಂದ, ರಾತ್ರಿಯೆಲ್ಲ ಎದ್ದಿರೋದ್ರಿಂದ, ಈ ಎಲ್ಲ ಒಂದು ಕಾರಣಗಳಿಂದ, ವಿಹಾರಜ ಕಾರಣಗಳಿಂದ ದೇಹದಲ್ಲಿ ವಾಯು ವಿಕೋಪ ಆಗ್ತದೆ. ವಾಯು ಯಾವಾಗ ವಿಕೋಪ ಆಗ್ತದೆ ಅದು ಜಾಯಿಂಟ್ಸ್ಗಳಲ್ಲಿ ಅಂತಂದರೆ ಮಂಡಿ, ಈ ಒಂದು ಜಾಯಿಂಟ್ಸ್ಗಳಲ್ಲಿ ಬಂದು ಲೊಕೇಟ್ ಆಗೋದ್ರಿಂದ ಆ ವಾಯು ನೋವು ಕಾಣಿಸ್ಕೊಡ್ತದೆ.
ಇನ್ನು ಮಾನಸಿಕ ಕಾರಣದಲ್ಲಿ ಏನು ಅಂತಂದರೆ ಚಿಂತಾ, ಶೋಕ, ಭಯ ಅಂತಂದರೆ ಅತಿಯಾಗಿ ಯೋಚನೆ ಮಾಡೋದು, ಚಿಂತೆ ಮಾಡೋದು, ಆತಂಕದಿಂದ ಇರೋದು, ಭಯದಿಂದ ಇರೋದು, ನಿದ್ದೆ ಸರಿಗೆ ಮಾಡ್ದಲೇ ಇರೋದು, ಈ ಎಲ್ಲ ಒಂದು ಕಾರಣಗಳಿಂದ ವಾಯು ವಿಕೋಪ ಆಗ್ತದೆ. ಈ ಎಲ್ಲ ಒಂದು ಆಹಾರಜ ಕಾರಣ, ವಿಹಾರಜ ಕಾರಣ, ಮಾನಸಿಕ ಕಾರಣ, ಈ ಎಲ್ಲ ಒಂದು ಕಾರಣಗಳಿಂದ ವಾಯು ವಿಕೋಪ ಆಗ್ತದೆ. ವಾಯು ವಿಕೋಪ ಆಗಿ ಜಾಯಿಂಟ್ಗಳಲ್ಲಿ, ಅದರಲ್ಲೂ ವೆಯ್ಟ್ ಬೇರಿಂಗ್ ಜಾಯಿಂಟ್ಸ್ ಅಂತಂದರೆ ಎಲ್ಲಿ ತೂಕ ಜಾಸ್ತಿ ಬೀಳ್ತದೋ ಆ ಜಾಯಿಂಟ್ಸ್ಗಳಲ್ಲಿ ಬಂದು ಇದು ಲಾಡ್ಜ್ ಆಗೋದ್ರಿಂದ, ಸೇರೋದ್ರಿಂದ ವಾಯು ನೋವು ಆಗ್ತದೆ. ಆದ್ದರಿಂದ ಇದನ್ನು ಯಾವ ರೀತಿ ನಾವು ಕಂಡುಹಿಡಿಬೇಕು ಅಂತಂದರೆ, ಈಗ ಆಯುರ್ವೇದ ಪ್ರಕಾರ ದರ್ಶನ, ಸ್ಪರ್ಶನ, ಪ್ರಶ್ನ ಈ ಒಂದು ಕ್ರಮವಾಗಿ ನಾವು ಕಂಡುಹಿಡಿಬಹುದು. ಅದರ ಜೊತೆಗೆ ಪ್ಲೇನ್ ಎಕ್ಸ್ರೇ ಮಾಡೋದ್ರಿಂದ ಈ ಜಾಯಿಂಟ್ಸಲ್ಲಿ ಪೇಯ್ನ್ ಇರೋದು ಆಸ್ಟಿಯೋ ಆರ್ಥ್ರೈಟಿಸು ಏನು ಅಂತ ನಾವು ತಿಳ್ಕೊಬೋದು. ಆದ್ದರಿಂದ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಆಸ್ಟಿಯೋ ಆರ್ಥ್ರೈಟಿಸ್, ಸಂಧಿವಾತದಲ್ಲಿ ಪ್ರಮುಖವಾದ 5 ಲಕ್ಷಣ ಏನು ಅಂತಂದರೆ ಏರ್ ಫಿಲ್ಡ್ ಬ್ಯಾಗ್ ಥರ ನೋವಿರ್ತದೆ, ವಾತಪೂರ್ಣ ಧೃತಿಸ್ಪರ್ಶ. ಶೋಥ ಅಂತಂದರೆ ಜಾಯಿಂಟ್ ಸ್ವೆಲ್ಲಿಂಗ್ ಇರ್ತದೆ, ಜಾಯಿಂಟ್ ಪೇಯ್ನ್ ಇರ್ತದೆ. ಅದು ಫ್ಲೆಕ್ಷನ್ ಎಕ್ಸ್ಟೆನ್ಷನ್ ಅಂತಂದರೆ ಕಾಲು ಮಡಿಸಿ ನೀಡಿ ಮಾಡಬೇಕಾದ್ರೆ ನೋವು ಬರ್ತದೆ. ಹಾಗೂ ಕಾರ್ಯಹಾನಿ, ಕೆಲಸ ಮಾಡೋಕ್ಕೆ ಆಗೋದಿಲ್ಲ, ಓಡಾಡೋಕ್ಕಾಗೋದಿಲ್ಲ. ಈ ಎಲ್ಲ ಒಂದು ಲಕ್ಷಣಗಳಿತ್ತು ಅಂದರೆ ಅದನ್ನು ಸಂಧಿವಾತ ಅಥವಾ ಆಸ್ಟಿಯೋ ಆರ್ಥ್ರೈಟಿಸ್ ಅಂತ ಕರೀತಾರೆ. ಇವತ್ತಿನ ಈ ಸಂಚಿಕೆಯಲ್ಲಿ ಸಂಧಿವಾತ ಅಂದರೆ ಏನು, ಅದು ಯಾವ ರೀತಿ ಇರ್ತದೆ, ಅದರ ಲಕ್ಷಣಗಳೇನು, ಅದು ಆಗೋಕ್ಕೆ ಕಾರಣ ಏನು, ಅದು ಯಾವ ರೀತಿ ನಾವು ಕಂಡುಹಿಡಿಬೋದು ಅನ್ನೋದನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.